ಸ್ಪೀಡ್ ಆಗಿ ಹೋಗ್ತಿರೋ ಬಸ್ ಅಲ್ಲಿ ಒಂದ್ ಹುಡುಗಿ ರೀಲ್ಸ್ ಮಾಡ್ತಾ ಇದ್ಲು. ಅದನ್ನ ಕಂಡಕ್ಟರ್ ನೋಡ್ಬಿಟ್ಟು ಅವಳ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ನೀನ್ ಇದೇ ತರ ರೀಲ್ಸ್ ಮಾಡ್ತಾ ಇದ್ರೆ ತುಂಬಾ ಮುಂದೆ ಹೋಯ್ತಿಯಮ್ಮ. ಅದನ್ನ ಕೇಳಿಸ್ಕೊಂಡು ಹುಡುಗಿ ಫುಲ್ ಖುಷಿ ಆಗ್ಬಿಡುತ್ತೆ. ಕಂಡಕ್ಟರ್ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅರ್ಧ ಗಂಟೆ ಆದ್ಮೇಲೆ ಗೊತ್ತಾಗುತ್ತೆ ಅವಳ ಸ್ಟಾಪ್ ತುಂಬಾ ಹಿಂದೆ ಹೊಂಟೋಯ್ತು ಅಂತ. ಅವಳಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಕಂಡಕ್ಟರ್ ಕರ್ಬಿಟ್ಟು ಬಾಯಿಗೆ ಬಂದಂಗ್ ಬೈತಾಳೆ, ನಾನ್ ತುಂಬಾ ಮುಂದೆ ಬಂದ್ಬಿಟ್ಟು ನಿಮ್ಗೆ ಹೇಳಕ್ ಆಗಲ್ವಾ ಅಂತ. ಕಂಡಕ್ಟರ್ಗೂ ಫುಲ್ ಕೋಪ ಬಂದ್ಬಿಡುತ್ತೆ. ಅವ್ನು ಹೇಳ್ತಾನೆ, ನಾನ್ ನಿಂಗೆ ಅವಾಗ್ಲೇ ಹೇಳಿಲ್ವಾ ನೀನ್ ಹಿಂಗೆ ರೀಲ್ಸ್ ಮಾಡ್ತಾ ಇದ್ರೆ ತುಂಬಾ ಮುಂದೆ ಬರ್ತೀಯಾ ಅಂತ. 10 ಕಿಲೋಮೀಟರ್ ಮುಂದೆ ಬರ್ತೀಯಾ, ಸಾಕಾಯಿಲ್ಲ ಇನ್ನು ಮುಂದೆ ಹೋಯ್ತೀಯಾ. ಸರಿ ಇವಾಗ ಹೇಳು, ಅಕಸ್ಮಾತ್ ಈ ಕೆಲಸ ನಿನಗೆ ಸಿಕ್ಕಲ್ರೆ 5 ವರ್ಷ ಆದ್ಮೇಲೆ ನೀನ್ ಈ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೋತೀಯ? ಕಂಪ್ನಿ ಪಕ್ಕದಲ್ಲ ಮನೆ ಸಿಕ್ಕರೆ ಮನೆಯಿಂದಲೇ ನೋಡ್ಬೇಕು ಅನ್ಕೋತೀನಿ. ಎಲ್ಲ ಹುಡೆ ನಾನ್ ಕೇಳಿದರ್ಥ ನೀನ್ ಈ ಕಂಪ್ನಿಗೆ ಏನ್ ಕೊಡ್ತೀಯ ಅಂತ. ಇಷ್ಟು ದೊಡ್ಡ ಕಂಪ್ನಿಗೆ ನಾನ್ ಏನ್ ಕೊಡ್ಲಿ ಸರ್, ನನ್ ಬೈಕೆ EMI ನಡೀತೈತೆ. ಹೋಗ್ಲಿ ಬಿಡು, ಇದನ್ನ ಮಾರ್ಬಿಟ್ಟು ತೋರ್ಸು. ಇದನ್ ಮಾರ್ಬೇಕಷ್ಟೇನಾ? ಸರಿ ಸರ್ ಕೆಳಗಡೆ ಬನ್ನಿ. ಮಿಡ್ರುಗಳ್ದೋನೆ ಕೆಳಗೆ ಹೋಗಿ ಲೋಡ ಮಾಡ್ತ್ಯಾ? ನಾನ್ ಹಿಂಗ್ ಮಾಡಿ ತೋರ್ಸು. ಸರ್ ಇದು ನಮ್ ಕಂಪ್ನಿ ಪ್ರಾಡಕ್ಟ್ ತಗೋಬೇಕು ಅನ್ನೋ ಆಸೆ ಇದೆಯಾ? ನನಗೆ ಇಷ್ಟ ಇಲ್ಲ. ಲೋಡೆ ನಿನಗೆ ಇಷ್ಟ ಇಲ್ಲ ನಾನು ಮ್ಯಾನುಫ್ಯಾಕ್ಚರ್ ಏನಕ್ ಮಾಡ್ದೆ? ಹೊರಾಗ್ ನಡಿ ಮಿಡ್ರುಗಳ್ದೋನೆ, ನಿನಗೆ ಈ ಕೆಲಸ ಕೊಡಲ್ಲ. ನಡಿ. ಸಾರಿ ಸರ್ ಇದು ಲಾಸ್ಟ್ ಕ್ವಶನ್ ಕೇಳಿ ಪಕ್ಕ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಸರಿ ಲಾಸ್ಟ್ ಕ್ವಶನ್ ಕೇಳ್ತೀನಿ. ಅಕಸ್ಮಾತ್ ಇದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ತಿಕ್ಕದ ಮೇಲೆ ಓದೋದಕ್ಕೆ ಹಾಕ್ತೀನಿ. ಸರಿ ಸರ್, ನಮ್ ಕಂಪ್ನಿ ಈ ವರ್ಷ ಟಾಪ್ ಅಲ್ಲಿ ಬರಬೇಕು. ನಿಮ್ ಪ್ರಕಾರ ನಾವೇನ್ ಮಾಡಿದ್ರೆ ಈ ವರ್ಷ ಟಾಪ್ ಅಲ್ಲಿ ಬರ್ತೀವಿ? ನೀನಂತ ಬೋಳಿ ಮಗನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ರೆ ಕಂಪ್ನಿ ತಾನೇ ಟಾಪ್ ಅಲ್ಲಿ ಬರುತ್ತೆ. ಏನೋ ಹುಡುಗಿ ಮನೆಗೆ ಹೋಗಿದ್ದ ಇಲ್ಲ ಹುಡುಗಿ ಮನೆಯಿಂದ ಬಂದ? ಇಲ್ಲಮ್ಮ ಮದ್ವೆ ಮನೆಗೆ ಹೋಗಿದ್ದೆ, ಮದ್ವೆ ಮನೆಯಿಂದ ಬಂದೆ. ಹೌದಾ? ಮತ್ತೆ ಕುಡ್ಕ ಬಂದಿದ್ಯಾ? ನಾನಾ ಕುಡ್ಕೊಂಡೆಲ್ಲ ಬಂದಿಲ್ಲ ಅಮ್ಮ. ಇನ್ ಕೇಸ್ ನಾನು ಕುಡ್ಕೊ ಬಂದಿದ್ರೆ ಹಿಂಗ್ ತೆಲ್ಲ ಆಡ್ಕೊಂಡು ಯಾವ್ದೋ ಬೇರೆ ಮನೆಗೆ ಹೊಂಟೈತಿದ್ದೆ. ನೋಡು ನಮ್ ಮನೆ ಕರೆಕ್ಟ್ ಆಗಿ ಬಂದಿದ್ದೀನಿ. ನಿಜವಾಗ್ಲೂ ನಾನು ಕುಡ್ದಿಲ್ಲ. ಸರಿ ಬಾ ಒಳಗೆ. ಎಷ್ಟೋ ನಿನಗೆ 2 ಫ್ಲೋರ್ಗೆ ಪರ್ಮಿಷನ್ ತಗೊಂಡು ಗವರ್ಮೆಂಟ್ ಇಲ್ಲಿ 6 ಫ್ಲೋರ್ ಏರ್ಸಿದ್ಯಲ್ಲ, ಯಾಕೆ ಬಿಲ್ಡಿಂಗ್ ನ ಆಕಾಶ ತನಕ ಏರ್ಸ್ಬಿಟ್ಟು ಹೋಗೋ ಬರೋ ಪ್ಲೇನ್ ಹತ್ರ ಟೋಲ್ ಕಲೆಕ್ಟ್ ಮಾಡ್ಬಿಡಲ್ಲ? ನಿಮ್ ಮಕ್ಳು ಮೇಲೆ ನಿಂತ್ಕೊಂಡು ಉಚ್ಚವಿಲಿ ಅದನ್ನ ಕೆಳಗಿರೋ ಜನ ಎಲ್ಲ ಮಳೆ ಬಂತು ಅಂತ ಸ್ನಾನ ಮಾಡ್ಲಿ. ಏನಪ್ಪಾ ಇವ್ನಿಗೆ ಚಡ್ಡಿ ಹೊಲಿಯಕ್ಕೆ ಎಷ್ಟಾಯ್ತದೆ? ಅಮ್ಮ 100 ರೂಪಾಯಿ ಆಯ್ತದೆ. ಪ್ಯಾಂಟ್ ಹೊಲಿಯಕ್ಕೆ 350 ರೂಪಾಯಿ ಆಯ್ತದಮ್ಮ. ಒಂದ್ ಕೆಲ್ಸ ಮಾಡು, ಚಡ್ಡಿನೇ ಇಲ್ಲಿ ತನಕ ಹೊಲ್ದ್ಬಿಡು. ಈ ನಾರಾಯಣಗೌಡ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ CBI ಮಣ್ಣು ಮುಕ್ಕಿಸ್ತೀನಿ. ಈಗ ನೀವು ಫೋನ್ ಇಡಿ. ಯಾರಿಗೆ ಮಣ್ಣು ಮುಕ್ಕಿಸ್ತೀನಿ ಅಂದ್ರೆ? ಬಹುಶಃ ಕೊಲೆ ಮಾಡಿದಾಗ್ಲೂ ಇಷ್ಟೊಂದು ನೀವು ಬೆವತಿರ್ಲಿಲ್ಲ ಅಂತ ಅನ್ಸತ್ತಲ್ಲ? ಏನು ಕೊಲೆನಾ? ಕೊಲೆ, ಐ ಮೀನ್ ಮರ್ಡರ್. ಯಾವ ಮರ್ಡರು? ಡ್ಯಾನ್ಸ್ ಸಂತೋಷದ್ದು. ಏನ್ರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಯಾರೋ ಮಾಡಿದ ಕೊಲೆನ ನನ್ ತಲೆ ಕಟ್ಟೋಕ್ ನೋಡ್ತಾ ಇದ್ದೀರಾ? ಇನ್ಯಾರು ಮಾಡಿದ್ದು ಅಂತ ನೀವೇ ಹೇಳಿ. ನನಗೇನ್ರಿ ಗೊತ್ತು? ಹೋಗ್ಲಿ ಬಿಡಿ, ಇವನಾದ್ರೂ ಯಾರಂತ ಗೊತ್ತಾ? ನನಗೆ ಗೊತ್ತಿಲ್ಲ. ನಾನು ನೋಡೇ ಇಲ್ಲ. ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳ್ತಿಲ್ರಿ. ನಿಜ ನಿಮ್ ಬಾಯಿಂದ ಹೊರಡ್ಸೋವರೆಗೂ ನಾವಿಲ್ಲಿಂದ ಕದ್ಲಲ್ಲ. ಈಗಲೇ ಹೇಳ್ಬೇಕಾಗಿಲ್ಲ ನೀವು. ಬೇಕಾದ್ರೆ 1 ವಾರ ಟೈಮ್ ತಗೊಳ್ಳಿ. ಅಷ್ಟ್ರಲ್ಲಿ ನೀವು ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಗುಡ್ ಬಾಯ್. ಲೆಟ್ಸ್ ಗೋ. ಯಾರು? ನಗನ? ಆ CBI ನೀನು ಫೋಟೋ ಹಿಡ್ಕೊಂಡು ನಿನ್ನನ್ನೇ ಹುಡುಕ್ತಾ ತಿರುಗ್ತಾ ಇದಾರೆ ಕಣೋ. ಅವ್ರ ಕಣ್ಣಿಗೇನಾದ್ರೂ ಬಿದ್ದಿರೋ ನಿನ್ನ ಜೊತೆಗೆ ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ. ಹುಷಾರು. ಆ ನಂಬರ್ 7234 ಅಲ್ಲ? ಪಣಿ ಏನಾದ್ರೂ ಮಾತಾಡು. ಏನ್ ಮಾತಾಡಲಣ್ಣ? ನೀವು ನೋಡಕತ್ತಿರಲ್ಲ, ಅಣ್ಣ ಬಂದು ಹೊರಗಡೆ ದೊಡ್ಡ ಕುಂತಾನಲ್ಲ, ಅವ್ರ ಮನೆಯಾಗ ಟಾಯ್ಲೆಟ್ ಇಲ್ಲ ಅಂತ ಅಲ್ಲ, ಅಂದುಗಳಿಗೆ ಒಪ್ಪತ್ತು ಊಟ ಆಗ್ಲಿ ಅಂತ. ನಿಮ್ ಕೈಲಿ 4 ಜನಕ್ಕೆ ಸಹಾಯ ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ನಿಮ್ ಕುಟುಂಬದಿಂದ ಒಬ್ಬನು ಹೊರಗಡೆ ಬಂದು ಹೇಳೋದ್ರಿಂದ ಒಂದ್ 70 ಕೂಳಾಗ್ತೈತಿ ಹಂದಿಗೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ, ನೀವು ನಾಳೆ ನಿಮ್ ಮಕ್ಕಳಿಗೆ ಹಂದಿಗಳು ಹಿಂಗಿದ್ದು, ಹಂದಿಗಳು ಈ ತರ ಊಟ ಮಾಡ್ತಿದ್ವು ಅಂತ ಯೂಟ್ಯೂಬ್ ಒಳಗ ಗೂಗಲ್ ನಂಗೆ ತೋರ್ಸ್ಬೇಕಾಗತ್ತೆ. ಪೀಳಿಗೆ ನಶಿಸಬೇಕಾಗತ್ತೆ. ಒಂದು ಜೀವ ಉಳಿಸೋದು ನಿಮ್ ಕೈ ಒಳಗೈತೆ. ಮನುಷ್ಯರಾದ್ರೆ ಹೊಟ್ಟೆ ಸಿತ್ತೈತಿ, ಅನ್ನ ಹಾಕ್ರಂತ ಬಾಯ್ ತೆಗೆದು ಕೇಳ್ತಾರ, ಹಂದಿಗಳು ಹೆಂಗ್ ಕೇಳ್ತಾವಪ್ಪ? ಅದಕ್ಕಾಗಿನೇ ಹೊರಗ್ ಬಂದು ಹೇಳ್ರಿ. ಅಣ್ಣ ಇವ್ರಿಗೆ ಅದೆಲ್ಲ ಅರ್ಥ ಆಗ್ಬೇಕು. ಇವ್ರು ಕಕ್ಕ ದೊಡ್ಡ ಅನ್ನೋದು ಕೇಳಕ ಮುಟ್ಟಕ ನಾಚ್ಕೊಂಡವ್ರು ನೀವು. ಹಂದಿಗಳು ಭೇದ ಭಾವ ಇಲ್ದೆ
ಯಾರು ಮಾಡಿರ್ತಾರ ನೋಡ್ದೆ ಬಂದು ತಿಂದು ಊರ್ನ ಸ್ವಚ್ಛವಾಗಿಡ್ತೈತಿ. ನಿಮ್ಗೆ ಏನ್ ಗೊತ್ತಾಗ್ಬೇಕು? ಪಣಿ ಒಟ್ಟಿಗೆ ನಂಗೆ ನೀರು ಇಲ್ದಾಗ ಮಾಡ್ತಲ್ವ? ಸೊಪ್ಪು ತಗೊಂಡ್ ವರ್ಷ ಅಣ್ಣ. ನಿಮ್ಮ ಹೊಟ್ಟೆ ಬೈಕಿನ ಹಿಂದೆ ಕೂತುಕೊಂಡು ನಾನು ಕಪ್ಪಾಗಿ ಹೋದೆ ರೀ. ನಂಗೆ ಕೂದಲ್ ಕ್ರೀಮ್ ತೆಗೆದು ಕೊಡಿಯೇ. ನಮ್ಮ ಮನೆ ನೋಡಿ ಆ ಮನೆ ನೋಡಿ ನಾವು ಯಾವಾಗ ಮನೆ ಕಟ್ಟೋದು? ನಮ್ಮ ಬಿಟ್ಟು ಮುಗಿಲಿಕ್ಕಿಲ್ಲ ಈ ಮನೆ ಕತೆ ಹೇಳಿ. ನಿನ್ನ ಅಮ್ಮನಿಗೆ ನಾ ಕಾಲ್ ಮಾಡ್ತೇನೆ. ರೀ ನನ್ನ ಅಮ್ಮನ ಹತ್ರ ಹೇಳ್ಬೇಡಿ ಪ್ಲೀಸ್. ನೀವು ನನ್ನ ಕರಳಿನ ಬೀಜ ಅಲ್ಲ, ಹೇಳ್ಬೇಡಿ ಬೇಬಿ. ಟಿವಿ ಹಾಳಾದ್ರೆ ಟಿವಿ ಹತ್ರ ಹೇಳ್ಲಿಕ್ಕೆ ಆಗ್ತದ? ಟಿವಿ ಮಾಡಿದ ಕಂಪನಿ ಟೀ ಹೇಳ್ಬೇಕು. ಹಾಗೆ ನಿನ್ನ ಅಮ್ಮನ ಹತ್ರ ನಾ ಹೇಳ್ತೇನೆ. ಹಲೋ ಅತ್ತಿಗೆ, ಬೇಗ ಮನೆಗೆ ಬನ್ನಿ. ಸ್ವಲ್ಪ ಸಮಯದ ನಂತರ. ಏನು ಬಿಸಿಲು, BP ಎಲ್ಲ ಡೌನ್ ಆಗಿದೆ ಅಂತ ಕಾಣ್ತದೆ. ಏನು ಮಗನೇ? ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ ಟಿವಿ ಅದಾದದು ನಿಮ್ಮ ಮಗಳು ನಾನು ಹೇಳಿದಾಗೆ ಕೇಳುದಿಲ್ಲ. ಏನಾಯ್ತು ಮಗನೇ? ಅವಳು ನಾನು ಹೇಳಿದಾಗೆ ಕೇಳುದಿಲ್ಲ, ಮನೆ ಕೆಲಸ ಮಾಡುದಿಲ್ಲ. ಸ್ವಲ್ಪ ಬುದ್ಧಿ ಹೇಳಿ ರಿಪೇರಿ ಮಾಡಿ ತಂದು ಕೊಡಿ. ಮಗನೇ, ನಾವು ನಿಮಗೆ ಕೊಟ್ಟ ಪ್ರಾಡಕ್ಟ್ 2 ವರ್ಷ ಕಳೀತು, ಅದರ ವಾರಂಟಿ ಸಹ ಮುಗ್ದಿದೆ. ನೀನೇ ರಿಪೇರಿ ಮಾಡಿಕ. ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಕಟ್ಟೋದು ನಾವು ಕನ್ನಡಿಗರು. ಆದ್ರೆ ರಸ್ತೆಯಲ್ಲಿದೆ ಸ್ವಾಮಿ, ಬರೀ ಗುಂಡಿಗಳೇ ಕಾಣ್ತಿದೆ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೋಟೋ ಹಿಡಿದು 500 ರೂಪಾಯಿ ಫೈನ್ ಹಾಕ್ತೀರಾ, ಒಪ್ಕೊಳ್ತೀವಿ. ಆದ್ರೆ ಅದೇ ರಸ್ತೆ ಗುಂಡಿ ಬಿದ್ದು ನಮ್ ಪ್ರಾಣ ಹೋದ್ರೆ ಅದಕ್ಕೆ ಯಾರು ಫೈನ್ ಕಟ್ತಾರೆ? ಸರ್ಕಾರನ ಅಥವಾ ಕಾಂಟ್ರಾಕ್ಟರ್ಗಳ? ನಾವು ಕಟ್ಟೋ ಟ್ಯಾಕ್ಸ್ ನಿಮ್ ಜೇಬ್ ತುಂಬಸಕ್ಕಲ್ಲ ಸ್ವಾಮಿ. ಇನ್ ಮುಂದೆ ಸುಮ್ನೆ ಕೂರ್ಬೇಡಿ, ರಸ್ತೆ ಸರಿಯಾಗೋವರೆಗೂ ಪ್ರಶ್ನೆ ಮಾಡಿ. ಜೈ ಬಜರಂಗಿ. ಸರ್ ಇದೊಂದ್ ಸ್ವಲ್ಪ ಫಾರ್ಮ್ ನೋಡ್ರಿ. ಇದು ಆ ಕ್ಯಾಬಿನ್ಗೆ ಹೋಗೋ. ಸರ್ ಅಲ್ಲೆಲ್ಲ ಹೋಗ್ ಬಂದಿನ್ರಿ, ಲೈಟ್ ನೋಡ್ರಿ, ಇಲ್ಲೇ ಸೈನ್ ಹೊಡ್ಸ್ಕೊಂಡ್ ಬಂದಿನಿ. ಅವ್ರ ಕಡೆ ಮ್ಯಾನೇಜರ್ ಕಡೆ ಸತ್ಯಕ್ಕೆ ಹೋಗ್ ಬಂದಿನಿ. ಇದ ಕ್ಯಾಬಿನ್ ಅಂತ್ರಿ. ಜೆರಾಕ್ಸ್ ತಂದ್ರನೆ? ಸರ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಸೆಕೆಂಡ್ ಇಯರ್ ಡಿಬೇಟ್ ಕಾಂಪಿಟೇಷನ್ ದಾಗ ಪಡೆದ್ರಿ ಸರ್. ಒಟ್ನಾಗ ನಾ ಹುಟ್ಟದಾಗಿಂತ್ರ ಇಲ್ಲಿ ತನ ಏನ್ ಸರ್ಟಿಫಿಕೇಟ್ ಬಂದಾವ್ ಎಲ್ಲ ನಾವ್ ಇದ್ರಾಗ. ಲೇ ನಿನಗೆ ಡೆತ್ ಸರ್ಟಿಫಿಕೇಟ್ ಬೇಕಂದ್ಲೆ? ಸರ್ ಲಂಚ್ ಟೈಮ್ ಐತಿ, ಇನ್ನೊಂದು ತಾಸ್ ಬಿಟ್ಟು ಬರ್ರಿ ನೀವು. ಮಂಜ, ಆ ಇಟಾಲಿಯನ್ನು, ಇಂಡಿಯನ್ನು, ಮೆಕ್ಸಿಕನ್ನು, ಆಮೇಲೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಯಾ ಅನ್ನು ಬರ್ತಾವ್ ನೋಡ, ಅವು ಎಲ್ಲಾ ಫುಡ್ ಬರ್ಬೇಕು ನಂಗಿಲ್ಲೇ. ನಾವ ತಿನ್ನಿಸ್ಬಿಡ್ತೀವಿ ನಿನಗ್ ಕುಂತ. ಕೆಲಸ ಒಂದ್ ಮಾಡ್ಕೊಟ್ಬಿಡ್ತೀವಿ. ಸರ್ ಸರ್ವರ್ ಡೌನ್ ಐತ್ರಿ. ಲೇ ನೀವ್ ಹಿಂಗ ಅಂತೀರ ಅಂತ ಗೊತ್ತಲ್ಲ ನಂಗೆ. IT ದವ್ನ್ ಕರ್ಕೊಂಡ್ ಬಂದ್ಬಿಟ್ಟಿನಿ. ಎಸ್ಪೈಟ್ ನೀ ಏನ್ ಬೇಕ ಸರ್ವರ್ ಡೌನ್ ಐತಿಲ್ಲ, ಆಪ್ ಮಾಡ್ಕೊಡ್ತಾನ. ಕೆಲಸ ಮಾಡ್ಕೊಟ್ಟ. ಇಲ್ಲ ಸರ್, ಇಲ್ಲಲ್ರಿ, ಹೆಡ್ ಆಫೀಸ್ನಾಗ ಆಗೈತಿ. ಮಂಜ, ಹೆಡ್ ಆಫೀಸ್ಗೆ ಒಂದ್ ಎಕ್ಸ್ಪರ್ಟ್ ಕಳ್ಸ್ಲೆ. ಸರ್ ತಲೆ ಕೆಡ್ಸ್ಕೊಬೇಡ್ರಿ, ಇವತ್ ಕೆಲಸ ಆಗುದ. ಲೇ ಬ್ಯಾಂಕ್ಯಾನ್ಕೆ ನಿನ್ನವ್ನು ಇವತ್ ನೀ ಕೆಲಸ ಮಾಡಿ ಕೊಡುದಲ್ಲಿ. ಲೇ ನೀವೇನ್ ಬೇಕಾದ್ ಮಾಡ್ಲೆ, ಚಾಪಿ ಕೆಳಗ್ ನುಗ್ತೇನ್ಲೆ, ಚಾಪಿ ತಗದವನು ಒಂದ್ ಜಗ್ಗಿ ಕೆಲಸ ಮಾಡಿಸ್ತೀನ್ಲೆ ನಿನಗೆ. ಇವತ್ತೆ ನೀ ಇವತ್ ಕೆಲಸ ಮಾಡುದ. ಸರ ಇಲ್ಲ ಸರ್, ನಾನು ಇಲ್ಲಿ ಕೆಲಸ ಮಾಡೋಣ ಅಲ್ಲ ಸರ್, ನಾನು ಬ್ಯಾಂಕ್ನ ಅಲ್ಲ. ಈ ಪೇಪರ್ನ ಬರೆದು ಕೊಟ್ಟೋಗ್ಯಾರ. ಇವ್ರು ಯಾರ ಬಂದ್ರ ಲಂಚಿಗೆ ಹೋಗ್ಯಾನಿ, ಸರ್ವರ್ ಡೌನ್ ಆದಿದಂತ ಬರೆದು ಕೊಟ್ರ. ನಾ ಇಲ್ಲಿ ಕೆಲಸ ಮಾಡೋಣ, ಸುಮ್ನ 500 ರೂಪಾಯಿ ದುಡಿಯಕ್ ಬಂದೇನ್ ಸರ್. ಬ್ಯಾಂಕ್ ಮುಗಿತ್ ಬರ್ಲೆ, ಬೇರೆ ಬ್ಯಾಂಕ್ ಇಡ್ರಲಿ. ಅದ್ ಯಾವ್ದ? ಅಲ್ಲೊಂದು ಹೋಗೋಣ. ಹಲೋ ದೋಸ್ತ, ನಿನ್ನೆ ಕುಡಿದು ಹೋದೆಲ್ಲ, ನಿಮ್ಮ ಅಪ್ಪಗ್ ಗೊತ್ತಾತನ? ಈಗ ಗೊತ್ತಾತ್ ನೋಡ್ಲಿ. ಅತ್ತ ಮಗ. ಮಿಂಡ್ರಿ ಗುಟ್ಟಿದ ಯಾರು? ನೀವೇ. MLAಗಳ ಅಪಾಪೋಲಿಗಳು ಯಾರು? ನೀವೇ. ಕಳ್ಳ ರಾಗಿ ಕಳ್ಳ, ನಾನು ಕಳ್ಳ ನೋಡಿ. ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ ಯಾರು? ನೀವೇ. ಇದ್ರಲ್ಲಿ ಉಪ್ಪಿದ್ಯಾ ನೋಡ್ರಿ. ಇದೆ ನಿಮಗೆ ಉಪ್ಪಿದೆ, ನನಗೆ ಹಾಕೋಣಕ್ ಬಟ್ಟೆನೇ ಇಲ್ಲ. ನಿನ್ನೇನು ದಸರಾಕ್ ಬಟ್ಟೆ ತೆಗ್ದ್ವಲ್ಲೆ. ಹಬ್ಬ ಕೊಡ್ಸಿದ್ರಿ, ಗಾಂಧಿ ಜಯಂತಿಗೆ ಯಾರು ಕೊಡಿಸ್ತಾರೆ? ಅದಕ್ಕೆಲ್ಲ ತಗೊಂತಾರನೆ. ಇವಾಗೆಲ್ಲ ತಗೊಂತಾರ ಕಣ್ರಿ, ಅದೇ ಟ್ರೆಂಡು. ಫ್ರೆಂಡಾ? ಸರಿ ತಗೊಳ್ಳೋ. ನಾವು ತಗೊಂಡಿ ನಿಮ್ ಫ್ರೆಂಡ್ ಮನೆ ಬೀರಲಿಡ್ಲಾ? ಯಾಕೆ ನಮ್ಮನೆ ಬೀರು ಏನಾಯ್ತು? ಅದು ಆಲ್ರೆಡಿ ಫುಲ್ಲು. ಅಲ್ಲಿ ಜಾಗ ಸಾಕಾಗದೆ ಮಂಚದ ಕೆಳಗಡೆ ಒಂದ್ ಸ್ವಲ್ಪ, ಸ್ಲ್ಯಾಬ್ ಮೇಲೆ ಸ್ವಲ್ಪ ಮೂಟೆ ಕಟ್ಟಿಟ್ಟಿದ್ದೀನಿ. ಅದಕ್ಕೆ ಬೀರು ತಗೋಬೇಕನ್ರಿ. ಬೀರು ತಾನೇ, ತಗೊಳ್ಳೋಣ. ತಗೊಂಡಿ ಎಲ್ಲಿ ರೋಡಲ್ಲಿ ಇಡ್ಲಾ? ಯಾಕೆ ರೀ, ಇಲ್ಲಿ ನಮಗೆ ಮಲ್ಗಕ್ಕೆ ಜಾಗ ಇಲ್ಲ, ಬೀರು ತಗೊಂಬಂದು ಎಲ್ಲಿಡೋದು? ಅದಕ್ಕೇನ್ ಮಾಡ್ಬೇಕಂತೀಯ? ಡಬಲ್ ಬೆಡ್ರೂಮ್ ಇರೋ ತರ ಒಂದ್ ಮನೆ ಕಟ್ಬೇಕನ್ರಿ. ಕಟ್ಟೋಣ. ಎಲ್ಲಿ? ನನ್ನ ತಲೆ ಮೇಲೆ ಕಟ್ತೀರಾ? ಅದಕ್ಕೆ ಜಾಗ ತಗೋಬೇಕನ್ರಿ. ಬಟ್ಟೆ ತಗೋಬೇಕಾ ಜಾಗ ತಗೋಬೇಕಾ? ಬಟ್ಟೆನೇ ತಗೋಬೇಕು. ಬಟ್ಟೆ ತಾನೇ, ತಗೊಳ್ಳೋಣ ಹೋಗು. ತಗೊಂಡಿ ಎಲ್ಲಿಡೋದು?
ಹೆಂಡತಿಯೊಬ್ಬಳು ಮನೆಯೊಳಗೆದ್ದರೆ ನನಗದು ಕೋಟಿ ರೂಪಾಯಿ. ಅಕ್ಕಾರ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತ್ರಿ? ಸರಿ ಕಾಂಗ್ರೆಸ್. ನಮ್ ಕಾಂಗ್ರೆಸ್ ಯಾಕಂದ್ರೆ 2,000 ರೂಪಾಯಿ ಬಿಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಆಮೇಲೆ ಇನ್ನೇನ್ ಮಾಡ್ಯಾರ ಎಲ್ಲ ರೊಕ್ಕ ಕೊಟ್ಟಾರ, ಇಲೆಕ್ಷನ್ ಓಟ್ ಹಾಕಾಗ ರೊಕ್ಕ ಕೊಡ್ತಾರ, ಎಲ್ಲ ಚಲೋ ಮಾಡ್ಯಾರ ಹೆಣ್ಮಕ್ಳಿಗೆ. ಇನ್ ಮುಂದೆ ಏನೇನ್ ಮಾಡ್ತಾರ? ಎಲ್ಲ ಚಲೋ ಮಾಡ್ತಾರ್ಲಿ, ಏನ್ ಮಾಡಾರ? ನೀರಿಗೆಲ್ಲ ಅನುಕೂಲ ಮಾಡ್ಲತ್ತಾರ. ಮಮ್ಮಿ, ನಿನ್ ಫೋನಲ್ಲಿ ನಂಬರ್ಗಳ್ಯಾರಮ್ಮ ಫೀಡ್ ಮಾಡಿದ್ದು? ನಾನೇ ಕಣ ಫೀಡ್ ಮಾಡಿದ್ದು. ಯಾಕೋ? ಅಲ್ಲಮ್ಮ, ರಾಜು ಚಿನ್ನ ಯಾರಮ್ಮ? ಅದೇ ಕಣ ನಮ್ ಚಿನ್ನದ ಅಂಗಡಿ ರಾಜು. ಇದ್ಯಾರಮ್ಮ ಸುಧಾಕರ್ ಐರನ್ ಮ್ಯಾನು? ಅದೇ ಕಣ ಐರನ್ ಬಟ್ಟೆ ಇಟ್ಕೊಂಡು ಹೋಗ್ತಾರಲ್ಲ ಸುಧಾಕರ್. ಮಮ್ಮಿ, ಇದ್ಯಾರಮ್ಮ ಗಂಡ ಒಂದು ಗಂಡ ಎರಡು? ನಿಮ್ಮ ಅಪ್ಪನೇ ಕಣ, ಹಳೆ ನಂಬರ್ 1 ಹೊಸ ನಂಬರ್ 1. ನಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ. ಬೈ, ನಮ್ ಕಾಲೇಜ್ದಾಗ ಸಿಕ್ಕಾಪಟ್ಟೆ ಹವಾ ಇತ್ತು. ನಿಂದ ನಂದಲ್ಲ, ಇದು ಹವಾ ಗಾಳಿ. ನಮ್ ಕಾಲೇಜ್ ಗುಡ್ಡದ ಮ್ಯಾಗಿತ್ತ, ಹವಾ ಸಿಕ್ಕಾಪಟ್ಟೆ ಇತ್ತು. ಬೈ, ನಾ ಹೇಳ್ತೀನಿ, ನೀವು ನಂಬಂಗಿಲ್ಲ. ನಾ ಕಾಲೇಜ್ನಾಗ ಒಂದ್ ಹುಡುಗಿ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅಷ್ಟ ಆಟಿಟ್ಯೂಡ್ ಅಲ್ಲ ಮತ್ತೆ ನಮ್ದು ಬಾಯ್ಸ್ ಕಾಲೇಜ್ ಇತ್ತು ಬೈ, ಹುಡುಗಿನೇ ಇರ್ಲಿಲ್ಲ. ಇದ್ದಿದ್ರೆ ನಾನ ಕಾಲಿಗೆ ಬಿದ್ದು ಮಾತಾಡ್ತಿದ್ದೆ. ಆದ್ರೂ ಬೈ, ನಾ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟು ಮಾಡ್ತಿರ್ಲಿಲ್ಲ, ಒಂದು ಲ್ಯಾಬು ಅಟೆಂಡ್ ಆಗ್ತಿರ್ಲಿಲ್ಲ. ಆದ್ರೂ ಎಕ್ಸಾಮ್ನಾಗ ಟಾಪ್. ಅದೇನ್ಲಿ? ನಾ ಕಾಮರ್ಸ್ ಸ್ಟೂಡೆಂಟ್ ಬೈ, ಅದ್ರಾಗ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಎಲ್ಲ ಎಲ್ಲಿರ್ತೈತಿ. ಒಂದಿನ ಏನಾತಂದ್ರ ಬೈ, ಕಾಲೇಜ್ನಾಗ ಆನ್ಯುವಲ್ ಡೇ, ದೊಡ್ಡ ಲಪಡ. ನಾ ಒಬ್ನ ಅದೀನಿ, ಎದ್ರಿಗೆ 15 ಜನ, ಅಷ್ಟು ಮಂದಿಗೆ ತೂರಾಡ್ ಹೊಡೆದೆ. ಒಬ್ನ? ಹಾ, ನನ್ ಡ್ರಾಮಾದಾಗ ರೋಲ್ ಹಂಗಿತ್ತು. ಡ್ರಾಮಾ? ಹಾ ಬೈ, ನಮ್ದು ಡ್ರಾಮಾ ಇತ್ತು, ದೊಡ್ಡ ಲಪಡ. ಡ್ರಾಮಾ ಹೆಸರು ಸೂರಜ್. ನಾವೊಂದ್ ಕೇಳ್ತೀನಿ, ಹೇಳ್ತಿ? ಹಾ ಕೇಳ್ರಿ ಬೈ. ಅದ ನಿಂಗ ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ತಾರನೆ? ಅಪ್ಕೋರ್ಸ್ ಹೋಗ್ತಾರ. ಹೋದ್ರು ಚಿಂತಿಲ್ಲ, ಏನ್ ತಲಿ ತಿಂದಿಲ್ಲ. ರಾಜರಿಗೆ ಪ್ರಣಾಮಗಳು. ಏನಾಯ್ತು ಸೇವಕ? ನಮ್ಮ ಪಕ್ಕದ ರಾಜ್ಯವಾದ ಒಳನರಸೀಪುರದಲ್ಲಿ ಸೇಮ್ ನಿಂತರನೇ ಒಬ್ಬ ವ್ಯಕ್ತಿ ಇರುವನು ಮಹಾಪ್ರಭು. ಹೌದಾ? ಹಾಗಾದರೆ ಆತನನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಈತನೇ ಮಹಾಪ್ರಭು. ಇದೇನ್ ನೋಡಕ್ಕೆ ಸೇಮ್ ನಂತರನೇ ಇದಾರಲ್ಲ? ಓ, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ನಿಮ್ಮ ಅಮ್ಮ ಏನಾದ್ರೂ ನಮ್ಮ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ಲಾ? ಇಲ್ಲ ಮಹಾಪ್ರಭು, ನಮ್ಮ ಅಪ್ಪನೇ ನಿಮ್ಮ ಆಸ್ಥಾನದಲ್ಲಿ ಕೆಲ್ಸಕ್ಕಿದ್ದ. ಹಾಯ್, ಎಕ್ಸ್ ಲವರ್ಗೂ ಗಂಡನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಎಕ್ಸ್ ಲವರು ಮುಂಡೆ ಮಗ, ಹಸ್ಬೆಂಡ್ ಕಳ್ಬಡ್ಡಿ ಮಗ. ಯಾಕಂದ್ರೆ ಮಾಮನ್ ಬಾಯಿ ಮುಚ್ಚಿದ ರೀಲ್ಸ್ ಮಾಡ್ಬೇಕು. ಯಾಕಂದ್ರೆ ಅವನು ಅರ್ಧ ದಿನ ಇದ್ರೆ ನರ್ಕ ತೋರಿಸ್ತಾನೆ, ಆದ್ರೆ ಗಂಡ ಲೈಫ್ ಲಾಂಗ್ ಸ್ವರ್ಗ ತೋರಿಸ್ತೀನಿ ಅಂತ ನರ್ಕ ತೋರಿಸ್ತಾನೆ ಇರ್ತಾನೆ. ಇಷ್ಟೇ ಡಿಫ್ರೆನ್ಸ್. I don't ever slow up, no I don't take shit, I got no love. You got it. ಬನ್ನಿ ಬನ್ನಿ ಜನರೇ ಅನ್ನೋದು ಪ್ಲಾನ್ ಮಾಡಿದ ನೀವು. ನಾನಂದ್ರೆ ಕಾಲೇಜ್ ಲೈಫ್ ಅಲ್ಲೆಲ್ಲ ಡೋಂಟ್ ಕೇರ್ ಆಟಿಟ್ಯೂಡ್. ನಾನು ಯಾಕೆ ಜನರೇ ರೀಲ್ಸ್ ಮಾಡೋರೆಲ್ಲ ಕೆಟ್ಟವ್ರ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೆ. ಅದು ಜನರೇನಪ್ಪದ ಅಲ್ಲಿ ಉಟ್ಕೊಂಡು ಮನೇಲಿ ಮಾತ್ರ ಓದ್ತೀನಿ. ಕಾಲೇಜ್ಗೆಲ್ಲ ನನ್ನ ಹವಾಗಳು ಮೇಂಟೈನ್ ಮಾಡ್ಕೊಂಡು ಹಂಗೆ ಫ್ರೆಂಡ್ಸ್ ಗಳ ಜೊತೆ ಜಾಲಿ ಮಾಡ್ಕೊಂಡು ಆ ತರ ಇದ್ದವಳು. ನನ್ನ ನೋಡಿ ಬೇರೆಯವ್ರು ನಗ್ತಾರೆ ಹೊರತು ನಾನು ಅವ್ರನ್ನ ನೋಡಿ ನಗಲ್ಲ. ಪ್ರೌಡ್ ಮೂಮೆಂಟ್ ಎಲ್ಲ ಆಗಿದೆ ಅಂದ್ರೆ ನಾನು ಟಿವಿಯಲ್ಲಿ ನ್ಯೂಸ್ ಚಾನಲ್ ಅಲ್ಲಿ ಬಂದೆ. ನೀವು ಹೇಳಿದ್ರಿ ನಾನು ಫಸ್ಟ್ ಇಂದಾನೆ ಈ ತರನೇ ಆಟಿಟ್ಯೂಡ್ ಅಲ್ಲಿ ಇದ್ದಿದ್ದು, ನಾನು ಹೀಗೇನೆ ತಗೊಂಡೆ. ಆದ್ರೆ ಮನೆಯವ್ರದ್ದು ಮೇನ್ ಆಗಿ ಅಮ್ಮಂದು ರಿಯಾಕ್ಷನ್ ಹೇಗಿತ್ತು? ಸ್ಟಾರ್ಟಿಂಗು ನಮ್ಮ ಅಮ್ಮ ಹಂಗೆಲ್ಲ ಭಯ ಆಗೋಯ್ತು, ಇದು ಏನಪ್ಪಾ ಅಂತೆಲ್ಲ. ಹೇಗೆ ಎಲ್ಲ ಚೆನ್ನಾಗಿರೋ ತರ ಹಿಂದ್ಗಡೆ ಇಕ್ಕಿದ್ರು, ನಾನೇ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ. ನಾನು ಹಿಂದ್ಗಡೆ ಹೋಗಿ ಏನ್ ಬೇಕೋ ಅದನ್ನ ಮಾತಾಡ್ತೀನಿ. ಇದು ಫೋನ್ ಬರ್ತೈತಲ್ಲ. ಹಲೋ ಹಲೋ ಅಣ್ಣ, ಎಲ್ಲಿಂದ ಮಾತಾಡ್ತಾ ಇರೋದು? ನಾನಾ
ಬೆಂಗಳೂರಿಂದ. ಹೌದಾ? ಇವಾಗ ನಿಮ್ ಕೈಯಲ್ಲಿ ಏನೈತೆ? ನನ್ ಕೈಯಲ್ಲಿ ಕೋಲ ಐತೆ. ಎತ್ ನೀನ್ ತಿಗಿಕೊಬಿಡು. ಬಳಿ ಮಗ್ನ ಯಾರೋ ನೀನು? ಹಲೋ ಹಲೋ. A few moments later. ಇವನು ಗೇಮ್ ಮಾಡ್ತೀನಿ ಅನ್ಬಿಟ್ಟು ಫೋನ್ ಇಲ್ಲೇ ಇಟ್ಬಿಟ್ಟವನಲ್ಲ, ಯಾವ್ದೋ ಫೋನ್ ಬೇರೆ ಬರ್ತೈತೆ. ಹಲೋ ಅಣ್ಣ, ಅವಾಗ್ಲಿ ಈ ಫೋನಿಂದ ಒಂದ್ ಚಿಕ್ಕ ಹುಡುಗ ಫೋನ್ ಮಾಡಿ ಮಾತಾಡ್ದ. ಎಷ್ಟಾಯ್ತಣ್ಣ ಫೋನ್ ಮಾಡಿ? ಒಂದ್ 10 ನಿಮಿಷ ಆಯ್ತಣ್ಣ. ಫೋನ್ ಮಾಡ್ಬಿಟ್ಟು ಕೋಲ್ ತಗೊಂಡ್ ಟಿಕ್ಕಿಕೋ ಅಂತ ಕಟ್ ಮಾಡ್ಬಿಟ್ಟ. ನೀನ ಚಿಕ್ಕ ಹುಡುಗರು ಮಾತು ಕೇಳ್ಕೊಂಡು ತೆಗೆನ ಹಾಕೊಳ್ಳೋ ತೆಗ್ದಿನ ಫಸ್ಟ್. अरे मेरा बच्चा कितना कमजोर हो गया है। ये लो रोटी खाओ, खा लो खा लो खा लो। भैया भाभी आ गई। ಗಾಡಿಗೆ ಎಂತಾಯ್ತು ಅಜ್ಜಪ್ಪ? ಎಷ್ಟು ಆಕ್ಸಿಡೆಂಟ್ ತಿರುಗಿಸಿದ್ರೆ ಗಾಡಿ ಮುಂದೆ ಹೋಗುದಿಲ್ಲ ಅಂತ ಒಮ್ಮೆ ನೋಡ್ತೀರಾ? ನಾನು ಎಂತೆಂತ ಗಾಡಿ ರಿಪೇರಿ ಮಾಡಿದ್ದೇನೆ, ಈಗ ರಿಪೇರಿ ಮಾಡಿ ಕೊಡ್ತೀನಿ. ಒಮ್ಮೆ ನೋಡಿ ಆಯ್ತಾ, ಎಷ್ಟು ಆಕ್ಸಿಡೆಂಟ್ ತಿರುಗಿಸಿರೋ ಗಾಡಿ ಮುಂದೆ ಹೋಗುದಿಲ್ಲ ಅಂತ. ಚೆನ್ನಾಗಿ ರಿಪೇರಿ ಮಾಡಿ ಕೊಡಿ. ಮೂವಿಂಗ್ಗೆ 180 ಹೋಗ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಅಜ್ಜಪ್ಪ. ಗಾಡಿ ರೆಡಿ, ಹೋಗು. Hello!